ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು DH ಕನ್ನಡ ವ್ಲಾಗ್ಸ್. ಬನ್ನಿ, ಇವತ್ತಿನ ಬ್ಲಾಗಿನ ವಿಶೇಷ ಬಂದು ಶಿವಮೊಗ್ಗ ಝೂ ಆ್ಯಂಡ್ ಸಫಾರಿ. ಬನ್ನಿ, ಸಫಾರಿಯಲ್ಲಿ ಎಲ್ಲ ಅನಿಮಲ್ಸ್ನೆಲ್ಲ ನೋಡೋಣ. ಹೋಗ್ಬಿಟ್ಟು ಸಿಂಹಗಳು, ಹುಲಿಗಳು ಎಲ್ಲ ಸಿಗುತ್ತೆ ಅಂದವ್ರೆ. ಸಿಂಹ ಹುಲಿಗಳನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವೆಲ್ಲ ಸಫಾರಿ ಗಾಡಿಗಳು. ನೋಡಿ, ಬಂದಿದ್ದೀರಿ, ನೋಡೋಣ ಬನ್ನಿ. ಗಾಯ್ಸ್, ಬಸ್ಗಾದ್ರೆ 200 ರೂಪಾಯಿ ಅಂತೆ. ಜೀಪ್ಗೆಲ್ಲ 4,000 ಅಷ್ಟಾಗುತ್ತೆ. 200 ರೂಪಾಯಿಗೆ ಸಾಕು ಅಂತ ಬಸ್ಸಲ್ಲಿ ಓದ್ತಾ ಇದ್ದೀವಿ ಸಫಾರಿ. ಬನ್ನಿ ನೋಡೋಣ. ಇದೇ ಸಫಾರಿ ಫ್ರೆಂಡ್ಸ್ ಬಸ್ಸು. 200 ರೂಪಾಯಿ ಅಂತ ಪರ್ಸನ್ಗೆ. ಒಂದು ಬಸ್ಸಿಗೆ ಒಂದು 10-15 ಜನ ಆದಾಗೆ ಮೂವ್ ಮಾಡ್ತಾರೆ. ಒಂದು ಬಸ್ಗೆ 10-15 ಜನ ಆಗಬೇಕು. ಜೀಪಿಗೆ 4,000 ಇದೆ. ಇನ್ನೊಂದು ಬುಲಾರೋ, ಅದಕ್ಕೆ 3,500-4,000 ಇದೆ. ಇನ್ನೊಂದು ಫುಲ್ಲು ಬ್ಯಾಕ್ ಸೈಡ್ ಓಪನ್ ಇರೋದು, ಅಲ್ಲಿ ಗಾಡಿ ಅವಾಗ ಸ್ಟಾರ್ಟಿಂಗ್ ಇತ್ತಲ್ಲ, ಅದಕ್ಕೆ 5,000 ಅಂತೆ. ಪ್ರೈಸಸ್ ಏನು ಅಂತ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಇವಾಗ ಪ್ರೈಸ್ ಹೆಂಗೆ ಅಂತ ಅಲ್ಲಿ ಫೋಟೋ ಹಿಡ್ತೀನಿ, ಫೋಟೋ ಹಾಕ್ತೀನಿ. ಬನ್ನಿ, ಇವಾಗ ವೆಯ್ಟ್ ಮಾಡ್ತಾ ಇದ್ದೀರಿ. ಒಂದು 10 ಜನ ಆಗಿದ ತಕ್ಷಣ ಬಸ್ ಎಕ್ಕೊಂಡು ಸಫಾರಿ ಹೋಗೋಣ. ನೋಡೋಣ ಏನೇನು ಪ್ರಾಣಿಗಳು ಕಾಣಿಸುತ್ತೆ ಅಂತ. ಹಾಂ, Now we are entering into Tiger Safari. Tiger Safari.
see this. See this. You can see the scar. ತಯಾರಿ ಮಾಡ್ತಾ ಇಲ್ಲೇ ಒಂದೇ ಮಲಗಿದೆ ರಾತ್ರಿ ಓಡಾಡೋದ ಮಲ್ಕೊಂಡ್ಬಿಡ್ತಾನೆ ಮಲ್ಕೊಂಡು ಹೆಂಗ್ ಆ ಕಡೆ ಮುಂದೆ ನೀವು ಎಲ್ಲಿದೆ ಅನ್ನ ಡ್ರೆಸ್ ಬಿಡ್ತೀವಿ ಒಟ್ಟಿಗೆ ಬಿಡಲ್ಲ ಅಲ್ಲ ಅದು ಇಬ್ಬರಿದೆ ಅಯ್ಯೋ ಬೇಕಾದಿದೆ ಅವಳು ಎದ್ದೋಗೋ ಅಷ್ಟೊತ್ತಿಗೆ ಅಲ್ಲ ತೆಗೀರಿ ಪ್ಲೀಸ್ ನೋಡಿ ಗಾಯ್ಸ್ ಹೆಂಗೆ ಕೂತಿದೆ ಹಾಕಿಸ್ತೈತೆ ನೋಡಿ ಜನಗಳು ಸಾಗರ ಹೆಂಗೆ ನೋಡ್ತಾವ್ರೆಲ್ಲ ಎಷ್ಟು ದೊಡ್ಡದಿದೆ ನೋಡ್ಸಿ ನೀವು ಗಾಯ್ಸ್ ಹಿಂಗೆ ಸಿಂಹ ಫುಲ್ ಹತ್ತೋದಕ್ಕೆ ಪಕ್ಕದಲ್ಲೇ ಬಂದಿತ್ತು ಸಾಕಾಗ ಕಾಣಿಸ್ತಾ ಇತ್ತಲ್ಲ ವಿಡಿಯೋ
ಹೆಂಗೆ ನೆಕ್ಸ್ಟ್ ಏನೇನು ಕಾಣಿಸುತ್ತೆ ನೋಡೋಣ. ಎಲ್ಲ ಏನೇನು ಕಾಣಿಸ್ತೈತೋ. ಚೀತಾ ಟನಲ್ಗೆ ಎಂಟರ್ ಆಗ್ತಾ ಇದ್ದೀರಿ. ಚೀತಾನೇ ಇದು ಅಲ್ಲಪ್ಪ, ಬೈಸನ್. ಚೀತಾ ಅಲ್ಲ ಫ್ರೆಂಡ್ಸ್, ಬೈಸನ್ ಕೇಜ್ಗೆ ಎಂಟ್ರಿ ಆಗ್ತಾ ಇದ್ದೀರಿ ಇವಾಗ. ಬನ್ನಿ. ವೆಲ್ಕಮ್ ಟು ಫಸ್ಟ್ ಇಂಡಿಯನ್ ಸಫಾರಿ. ಬೈಸನ್ ಸಿಗುತ್ತೆ ಇವಾಗ, ಬನ್ನಿ ನೋಡೋಣ. ಅಲ್ಲೊಂದಿದೆ ನೋಡಿ, ದೊಡ್ಡ ಮಲ್ಕೊಂಬಿಟ್ಟೆ, ಚಿಕ್ಕ ಎಲ್ಲ ನಿಂತವು. ಗಾಯ್ಸ್, ಸಫಾರಿ ಮುಗೀತು. ಇವಾಗ ಝೂಗೆ ಬಂದಿದ್ದೀರಿ. ಬನ್ನಿ, ಝೂ ಅಲ್ಲಿ ಒಂದು ರೌಂಡ್ ಹಾಕೋಣ ಇದೆ ನೋಡ್ಕೊಂಡು ಅಷ್ಟೇ. ಇನ್ನು ಝೂ ಚೆಕ್ಔಟ್ ಆಗೋಣ. ಏನೇನಿದೆ ತೋರಿಸ್ತೀನಿ ಬನ್ನಿ ಝೂ ಅಲ್ಲಿ. ಆವಾಗೆ ಒಂದು ಆ ಒಂದು ನೋಡಿದ್ದೀರಾ. ಇದೊಂದು ಯಾವುದೋ ಪಕ್ಷಿ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಈಗಲ್ ಉಂಟು, ಈಗಲ್ ನೋಡೋಣ ಬನ್ನಿ. ಬಿಳಿ ಗರುಡ. ನೋಡಿ ಇಲ್ಲಿದೆ ಪೀಕಾಕ್. ಝೂ ಅಲ್ಲೇನು ಎಲ್ಲ ಚಿಕ್ಕ ಚಿಕ್ಕ ಪಕ್ಷಿಗಳು ಅವೇ ಏನೋ. ಒಟ್ಟಿನಾಗೆ ನಾನು ವೀಡಿಯೋಗಳಲ್ಲೆಲ್ಲ ಟೈಗರ್ ಹಿಂಗೆ ಆಚೆ ಬರೋದು ನೋಡಿದ್ದೆ ಸಫಾರಿಯಲ್ಲಿ. ನಮಗೆ ಲೇಡಿ ಲಯನ್ ಅಡ್ಡ ಬಂದು ಸಿಂಹ ಮಾತ್ರ ಮಲ್ಕೊಂಡಿತ್ತು ಅಲ್ಲಿ. ನೋಡ್ರಿ ಮೊಲಗಳ. ಇವೆಲ್ಲ ನಮ್ಮ ಏರಿಯಾದಾಗೆ ಓಡಾಡ್ತಾ ಇರ್ತವೆ. ನೋಡಿ ಮೊಸಳೆ ನೋಡಿ, ನೋಡಿ ಮೊಸಳೆ. ಕಳ್ಳನ ಮಗೊಂದು ಪ್ಲಾಸ್ಟಿಕ್ ಇದ್ದಂಗೆ ಇದೆ. ಅಯ್ಯ, ಗೊತ್ತಾಗತ್ತೆ ಇಲ್ಲ. ಕಣ್ಣು ಗುಡ್ಡೆಗಳು ನೋಡಿ ಹೆಂಗೆ ನೋಡ್ತಾ ಇದೆ, ಹಿಂಗೆ ಬಡ ತಿನ್ಕೊಂಬಿಡ. ಬನ್ನಿ, ಮೊಸಳೆ ಆಯಿತು. ಇದು ಮೊಸಳೆಗೆ ಅನಿಸುತ್ತೆ ಇನ್ನೊಂದು ಕೇಜ್. ಆಮೇಲೆ ಲೆಪರ್ಡ್ ಏನೋ ಇದೆ ಅಂದರು. ಇನ್ನು ರೆಡಿ ಮಾಡ್ತಾವ್ರೆ ಬಿಡೋದಕ್ಕೆ. ನೆಕ್ಸ್ಟ್ ಅಲ್ಲಿ ಇಟ್ಕೊಂಬಂದಿರೋದು ಹಂಗೆ ಬಿಟ್ಟರೆ ಅವ್ನು ಓಡೋಗುತ್ತೆ ಒಳಗಡೆ.
ಸುತ್ತೇರಿಕೆ ಲೆಪರ್ಡ್ ಅಂತ ಹಾಕಿದ್ದ, ಇಲ್ಲಿ ನೋಡ್ರಿ ಆಮೆ ಐತೆ. ಎಂತ ನೋಡಿ ಆಮೆ, ಬ್ಲ್ಯಾಕ್ ಬಕ್. ಇದು ಬ್ಲೂ ಬುಲ್ ಅಂತೆ. ಅವಾಗೆ ನೋಡಿದರೆ ಅನ್ಸುತ್ತೆ ಇವೆಲ್ಲ ಅಲ್ಲಿ ಕಾಣಿಸೋದು ಬ್ಲೂ ಬುಲ್ ಸಫಾರಿಯಲ್ಲಿ. ಆದರೂ ಝೂ ಏನು ಬೇಡ ಅಂದ್ಕೊಂಡೆ, ಹೆಂಗೂ ಬಂದಿದ್ದೀನಿ, ಇಷ್ಟು ದೂರ ನೋಡ್ಬಿಡೋಣ ಅಂತ ಬಂದಿದ್ದೀನಿ. ಇಲ್ಲೂ ಇಂಪಾರ್ಟೆಂಟ್ ಚೆನ್ನಾಗಿರೋ ಮಾತ್ರ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ನಮಗೆ ಏನೇನು ಸಿಗುತ್ತೆ. ಚಾರ್ಜಿಂಗ್ ಬೇರೆ ಕಮ್ಮಿ ಇದೆ, ಬೇಗ ಆದಷ್ಟು ಕವರ್ ಮಾಡೋಣ. ಇದು ಕಾಡೆಮ್ಮೆ, ಅಲ್ಲಿ ನೋಡೋದಲ್ಲ ಗುಂಪಾಗಿದ್ವು, ಇಲ್ಲಿ ನೋಡ್ರಿ ಒಂದೇ ಒಂದಿದೆ. ಯಾರು ನಮ್ಮನ್ನ ನೋಡಕ್ ಬಂದಿರುತ್ತೆ, ಖುಷಿ ಆಗ್ತೈತೆ. ನರಿ ಎರಡು ಕರಡಿಗಳು ಫೈಟ್ ಆಡ್ತವೆ. ಬನ್ನಿ ಹೊರಡೋಣ. ಅಲ್ಲಿ ಧೂಳು ಹೋಗೈತೆ ಬಾಯಲ್ಲಿ ಕಲರಿ. ಐನಾ ನೋಡಿ, ಇನ್ನು ಎಷ್ಟೊಂದು ಖಾಲಿನೇ ಅವೆ ಫ್ರೆಂಡ್ಸ್. ನನಗನ್ಸ್ದಂಗೆ ಇವಾಗ ಮುಗಿತಾ ಬಂತು ಅನಿಸ್ತಾ ಇದೆ. ಎಲ್ಲ ಬರೀ ಝೂ ಒಳಗಡೆ ಪಕ್ಷಿಗಳು, ಆಮೇಲೆ ಕಾಡೆಮ್ಮೆ, ಜಿಂಕೆ, ಕರಡಿ ಇವೇ ಕಾಣಿಸ್ತವೆ. ಸಫಾರಿ ಹೋದರೆ ಮತ್ತೇ ಲಯನು, ಟೈಗರ್ ಕಾಣಿಸೋದು. ಇಲ್ಲಿ ಬಂದರೆ ಏನೂ ಅಷ್ಟೊಂದು ಥ್ರಿಲ್ ಇರೋಲ್ಲ. ಸಫಾರಿ ಹೋದರೆ ಒಂದು ಥ್ರಿಲ್ ಇರುತ್ತೆ. ಸುಮ್ಮನೆ ಝೂ 2 ಕಿಲೋಮೀಟ್ರ್ ಓಡಾಡಿ ಸುಸ್ತಾಯ್ತಷ್ಟೇ, ಅಷ್ಟೊಂದು ಥ್ರಿಲ್ ಏನು ಸಿಕ್ಕಿಲ್ಲ. ಇವಾಗ ತಾನೇ ಹುಲಿ ಇಲ್ಲ, ಸಿಂಹ ಇಲ್ಲ ಅಂತ ಫುಲ್ ಡಿಸಪಾಯಿಂಟ್ ಆಡಾಗ್ತಾ ಇದೆ. ಇವಾಗ ತಾನೇ ಬೈಕೊಂಬರ್ತಾ ಇದೆ. ನೋಡಿದ್ರೆ ಇಲ್ಲೇ ಹುಲಿ ಐತೆ ಅಂತ ಹಾಕೋರೆ. ಆ ಹುಲಿನ ಕಣ್ಣನ ಮಗೊಂದು ಅಲ್ಲೂ ಮುಚ್ಚಿಕೊಂಡು ಓಡಾಡ್ತೈತೆ ನೋಡಿ. ಇಲ್ಲೇ ಏನಾದರೂ ಇದ್ದಿದ್ರೆ ಮಸ್ತಾಗಿ ಕಾಣಿಸೋದು. ಅದು ನೋಡ್ರೆ ಆ ಮೂಲೆ ಹೋಗ್ತಾ ಇದೆ. ಕೊನೆಗೆ ನಡೆದು ಸಾಕಾದ್ಮೇಲೆ ಸಿಗ್ತಾಯಿದೆ. ಅದೇ ಫುಲ್ ಟಯರ್ಡ್ ಆದ್ಮೇಲೆ ಒಂದು ತಿಳಿದಿರಲಿ ಅಂತ ಲಾಸ್ಟಾಗಿ ಕಾಣಿಕ್ಕವ್ರೇನ ಟೈಗರ್ನ. ಬನ್ನಿ, ನಮ್ಗೆ ಅದೃಷ್ಟ ಇದ್ದಂಗಿಲ್ಲ, ಅದು ನೋಡಿದ್ರೆ ಸಿಕ್ದಂಗೆ ಸಿಕ್ಕಿ ಆ ಕಡೆ ಎಲ್ಲೋ ಮರೆ ಮಚ್ಚಿಬಿಟ್ಟಿದೆ. ಗಾಯ್ಸ್, ಇದು ಲಯನ್ ಕೇಜು. ಲಯನ್ ಕಾಣಿಸಿಲ್ಲ ಅಂತ ಕ್ಯಾಮ್ರಾ ಆನ್ ಮಾಡಿದೆ ಹೇಳೋಣ ಅಂತ.
ನೋಡಿದ್ರೆ ಇಲ್ಲಿ ಯಾವುದೋ ಇದೆ, ಇಲ್ಲಿ ನೋಡಿ, ಅಲ್ಲಿದೆ ನೋಡಿ, ಲಯನ್ ಇದೆ. ಇದು ಸಿಮ್ಮಿಣಿನೇ ಮಲ್ಕೊಂಡಿದೆ. ಆವಾಗ ಲಯನ್ ಸ್ವಲ್ಪ ನೀಟಾಗಿ ಕಾಣಿಸಿಲ್ಲ, ಇವಾಗ ಕಾಣಿಸುತ್ತೆ ಅಂದರೆ ಇದೇ ಕಾಣಿಸೈತೆ. ಈ ವಿಡಿಯೋ ನೀವು ಫಸ್ಟೇ ನೋಡಿರ್ತೀರಲ್ಲ ಸಫಾರಿಯಲ್ಲಿ, ಅದು ನೋಡೋದು ತಿಳ್ಬಿದ್ದು ಹೋಗ್ತೀರ, ಸಖತ್ತಾಗಿ ಬಂದಿದೆ ಅದು ಮಾತ್ರ. ಈ ಕಡೆ ಎಲ್ಲರೂ ಅಲ್ಲಿ ಕ್ಯಾಮ್ರಾದಾಗೆ ಕಾಣಿಸುತ್ತಾ, ಅವಾಗ ಏನು ಮಾಡಿದೆ, ಕ್ಯಾಮ್ರಾದಲ್ಲೇ ಕಾಣಿಸ್ತು, ನಾನು ಹುಡುಕ್ದೆ ಕಾಣಿಸೇ ಇಲ್ಲ. ಸಿಮ್ಮನ್ ಬಿಟ್ಟಂಗಿಲ್ಲ ಇವರು. ಓ, ಬ್ಲ್ಯಾಕ್ ಪ್ಯಾಂಥರ್ ಇದೆ ನೋಡಿ. ಅವಾಗನೇ ಸಿಂಹಗಳನ್ನ, ಟೈಗರನ್ನ ಅಲ್ಲಿ ಕಾಣಿಸಿತ್ತು. ಎಲ್ಲೋ ಅಷ್ಟೇ ಫ್ರೆಂಡ್ಸ್, ಅದೊಂದೇ. ಅದಾನ ಇಲ್ಲ ಓಪನ್ ಆಗೋಣ ಮಲಗಿಲ್ಲ, ಯಾವುದೋ ಹುಲ್ಲಾಗಿ ಮಲಗಿದೆ. ಬನ್ನಿ, ಬ್ಯಾಕ್ ಲೆಪಾರ್ಡ್ ಎಂತ, ಎಲ್ಲಿದೆ ಇದು? ಓ, ಇದು ಮಸ್ತಾಗಿ ಕಾಣಿಸ್ತೈತೆ. ಬನ್ನಿ, ಇದು ಮಾತ್ರ ಮಸ್ತಾಗಿ ಕಾಣಿಸ್ತೈತೆ. ಮೇಲೆ ಕೂತೈತೆ ಇಲ್ಲೇ, ಬ್ಲ್ಯಾಕ್ ಅದು ಕಾಣಿಸೈತಾ? ಓ, ಎರಡು ಕೂತವೆ ಫ್ರೆಂಡ್ಸ್. ಆದರೆ ಆ ಸೈಡ್ ಕೂತ್ಕೊಂಡ್ಬಿಟ್ಟವೆ ನೋಡಿ. ಈ ಸೈಡ್ ತಿರುಗಿಲ್ವೇ? ಅಮ್ಮ, ಇಲ್ಲೊಂದು ಯಾವುದೋ ಓದ್ತೈತೆ, ಅದು ಮರಿಗಿರಿ ಹಾಕ್ಬೋದು. ನೋಡಿ, ಅದು ಮರಿಗಿರಿ ಹಾಕ್ಬೋದು ನೆಕ್ಸ್ಟು. ಇವು ನೋಡಿ ಹೆಂಗೆ ಕೂತಿದೆ. ಆದರೆ ಆ ಸೈಡ್ ತಿರ್ಕೊಂಬಿಟ್ಟವೆ. ಈ ಸೈಡ್ ತಿರ್ಗಿದ್ರೇನ ಮಸ್ತಾಗಿರೋದು. ಒಲಿವನ್ನೇ ಕಾಲಕ್ಕೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಹೋತಾರಣ. ಸಕ್ ಸಕ್ ಸಕ್. ಇಲ್ಲಿಂದ ಕಾಣಿಸ್ತಾ ಉಂಟ, ಇಲ್ಲಿಂದನೂ ಕಾಣಿಸ್ತಾ ಇಲ್ಲ. ಜೀಬ್ರಾ, ಹಿಪೋಪಟಾಮಸ್ ನೋಡ್ರಿ ಇಲ್ಲಿ ಹೆಂಗಿದೆ. ಹಿಪೋಪಟಾಮಸ್ ಅದು, ಆ ನೀರು ದುಂಬ್ಕೊ ಪಕ್ಕದಾಗಿರೋದು. ಆಮೇಲೆ ಏನೋ ಅನ್ಕೊಂಬಿಟ್ಟಿರ, ಗೊತ್ತಾಗೋದೇ ಇಲ್ಲ. ಮೊಸಳೆ ಮರಿಗಳು, ಕೋತಿ ಮರಿಗಳು. ಇನ್ನೊಬ್ಬ ಅವನು ಅಲ್ಲಿ ಐಟಮ್ ಹಿಡ್ಕೊಂಡು ಅಲ್ಲೇ ಜಾಬ್ ಆಯ್ತು, ಒಂದು ಅಲ್ಲೇ ಕಂಪ್ನಿ ವರ್ಕ್ ಮಾಡ್ತಾನೆ, ಅವ್ನ ಫ್ಯಾಮಿಲಿ ಅಲ್ಲೇ. ಅಷ್ಟೇ ಫ್ರೆಂಡ್ಸ್, ಎಕ್ಸಿಟ್ ಪಾಯಿಂಟಿಗೆ ಬಂದ್ರಿ. ಅವಾಗ ಆ ಸೈಡ್ ಹೋಗಿದ್ವಿ, ಆ ಕಡೆಯಿಂದ ಎಕ್ಸಿಟು ಎಲ್ಲ ಮುಗೀತು. ನಿಮಗೆ ಸಫಾರಿ ಝೂ ಎರಡು ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದೆ ಎಲ್ಲ ಒಂದೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ.